ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಅನ್ಬಿಲೀವಬಲ್. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬುದ್ಧಿ ಇಲ್ದಿರೋಳು ನೀನು. ಪ್ರಮೇಲಿದ್ದಾಳೆ ಹುಚ್ಚಿ, ಬಂದು ನನ್ನ ನಿದ್ದೆಲ್ಲ ಹಾಳು ಮಾಡ್ಬಿಟ್ಲು. ಕರ್ಮ, ಎಷ್ಟು ಚೆನ್ನಾಗಿ ಕನ್ಸ್ ಕಾಣ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲು. ಗುಡ್ ಮಾರ್ನಿಂಗ್ ಹಿತಾ ಪುಟ್ಟ. ಗುಡ್ ಮಾರ್ನಿಂಗ್ ತಾತ. ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದೆಯಾ? ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳಬೇಕು. ಈ ತಾತಂಗೋಸ್ಕರ 2 minutes ಟೈಮ್ ಕೊಡ್ತೀಯಾ? ಗುಡ್, ಬಾಯ್. ನಿನಗೆ ದುರ್ಗನ್ ಮೇಲೆ ಇನ್ನೂ ಕೋಪ ಇದೆಯಾ? ಮತ್ತೆ ನೀನು ದುರ್ಗನ ಒಪ್ಕೊಂಡಿದ್ಯಾ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಲ್ಲ. ಶರತ್ ಮತ್ತೆ ದುರ್ಗಾ ಇಬ್ರು ಹಾಗೆ ಅನ್ಕೊಂಡಿದ್ದಾರೆ. ನೀನು ಯಾವಾಗ ಒಪ್ಕೋತೀಯ ಅಂತ ಅವ್ರು ಕಾಯ್ತಾ ಇದ್ದಾರೆ. ಹೇಳು ಕಂದ. ನಾನು ದುರ್ಗನ್ನ ಒಪ್ಕೊಂಡ್ರೆ ಅಮ್ಮಂಗೆ ಬೇಜಾರಾಗಲ್ವಾ? ಏನ್ ಹೇಳ್ತಾ ಇದೀಯ ಪುಟ್ಟಿ? ಅಮ್ಮಂಗೆ ಯಾಕೆ ಬೇಜಾರಾಗತ್ತೆ? ನಾನು ದುರ್ಗನ್ನ ಒಪ್ಕೊಂಡ್ರೆ ಅಮ್ಮ ನಾನು ಅವಳನ್ನ ಮರ್ತೋಗ್ಬಿಡ್ತೀನಿ ಅಂತ ಅನ್ಕೊಳಲ್ವಾ? ನಾನು ದುರ್ಗನ್ನ ಒಪ್ಕೊಂಡ್ರೆ ನಾನು ಅಮ್ಮನ ಜಾಗನ ಅವಳಿಗೆ ಕೊಡ್ತೀನಿ ಅಂತ ಅನ್ಕೊಳಲ್ವಾ? ಅದರಿಂದ ಅವಳಿಗೆ ಬೇಜಾರಾಗಲ್ವಾ? ಮತ್ತೆ ಅದು ನೋಡಿ ಅವಳು ಅಲ್ವಾ? ನನಗೆ ಅಮ್ಮ ಅಳೋದು ಇಷ್ಟ ಇಲ್ಲ. ಅಯ್ಯೋ ದೇವ್ರೆ, ನೀನ್ ತಿಳ್ಕೊಂಡಿರೋದು ತಪ್ಪು ಕಂದ. ಅದೇನು? ಇಲ್ಲ ತಾತ, ಇದರಿಂದ ಅಮ್ಮಂಗೆ ಗ್ಯಾರಂಟಿ ಬೇಜಾರಾಗುತ್ತೆ. ಅವಳು ನಾನು ಬಿಟ್ಟು ಹೋಗ್ಬಿಡ್ತಾಳೆ. ಅದಕ್ಕೆ ನಾನು ದುರ್ಗನ ಎಕ್ಸೆಪ್ಟ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ತರುಣ್, ಏನಿನ್ ಹುಡುಗಾಟ? ಆ ಬುಕ್ ಕೊಡು. ಬುಕ್ ನಿಂಗೆ ಬೇಕೇ ಬೇಕಾ? ಅಫ್ಕೋರ್ಸ್, ನಾಳೆನೇ ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಓಕೆ, ನಾನು ನಿನಗೆ ಬುಕ್ ಕೊಡ್ಬೇಕಂದ್ರೆ ನೀನು ನಂಗೆ ವಾಪಸ್ ಏನಾದರೂ ಕೊಡ್ಬೇಕು. ಆರ್ ಯು ರೆಡಿ? ತಗೋ ನಿನ್ನ ಬುಕ್. ಇಷ್ಟಕ್ಕೂ ನಾನು ಏನು ಕೇಳ್ತೀನಿ ಅಂತ ಅನ್ಕೊಂಡ್ಬಿಟ್ಟೆ. ಡೋಂಟ್ ವರಿ, ಅಷ್ಟು ಮುಂದೆ ನಾನು ಇನ್ನೂ ಹೋಗಿಲ್ಲ. ವಾಟ್? ಏನಿಲ್ಲ, ನಾನು ಏನೇನೋ ಕೇಳ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿದರೆ ಯು ಆರ್ ರಾಂಗ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ? ಅದು ನಿಂಗೆ ಗೊತ್ತಿರುತ್ತೆ. ಅದು ಸರಿ, ನಿನ್ನ ಸ್ಟಡೀಸ್ ಬಗ್ಗೆ ಎಲ್ಲ ಇಷ್ಟು ಇಂಟ್ರೆಸ್ಟ್ ತೋರಿಸ್ತೀಯ. ನಾನು ನಿನ್ನ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ದೆ, ಬಟ್ ನೀನು ನನ್ನ ಕಡೆ ನೋಡೋದೇ ಇಲ್ವಲ್ಲ. ಏನೋ ಇಟ್ ಬ್ರೇಕ್ಸ್ ಮೈ ಹಾರ್ಟ್. ಓಕೆ, ಇವಾಗ ಒಂದು ಸೀರಿಯಸ್ ಕ್ವೆಶ್ಚನ್. ನನಗೆ ಪ್ರಪೋಸ್ ಮಾಡಿದ್ನಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆಯಾ? ಆರ್ ಯು ರೆಡಿ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಯುವರ್ ಲೈಫ್ ವಿತ್ ಮೀ? ಹಲೋ ಮೇಡಮ್, ರೆಸ್ಪಾನ್ಸ್ ಪ್ಲೀಸ್. ನಾನು ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡಬೇಕು ಅನ್ಸಿದಾಗ ನಾನು ಮಾಡ್ತೀನಿ, ಅವಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಹೋಗು, ಅದೆಷ್ಟು ದೂರ ಹೋಗ್ತೀಯಾ ಹೋಗು, ಆದರೆ ಕೊನೆಗೆ ನೀನು ನನ್ನ ಹತ್ರನೇ ಬರಲೇಬೇಕು. ಇನ್ನು ಆಲ್ರೆಡಿ ನನ್ನ ಬಲೆಗೆ ಬಿದ್ದಾಗಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಸಿಲಿ ಗರ್ಲ್. ಸರ್, ಟೀ. ಥ್ಯಾಂಕ್ ಯು. ಸರ್, ನೀವೇನು ಕೇಳಬೇಕು ಅಂತ ಅಂದ್ಕೊಂಡಿದ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು.
ಈ ವಿಷಯದಲ್ಲಿ ಬಾಸ್ ನಿಮಗೇನು ಉತ್ತರ ಕೊಟ್ಟರೋ ನನ್ನ ಉತ್ತರ ಕೂಡ ಅದೇ ಆಗಿರುತ್ತೆ. ಯಾಕಂದರೆ ಪುಟ್ಟ ಮೇಡಮ್ ಮನಸ್ಸಿಗೆ ನೋವಾಗಂತೂ ಯಾವ ವಿಷಯನೂ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ಅಯ್ಯೋ, ಇವಳಿಗೆ ಶರತ್ಗೆ ನಾನು ಹೇಗೆ ಅರ್ಥ ಮಾಡಿಸೋದು? ಈತಂಗೆ ದುರ್ಗನ್ ಕಂಡ್ರೆ ಖಂಡಿತ ಇಷ್ಟ, ಆದರೆ ಅವಳು ಪುಟ್ಟ ಹುಡುಗಿ, ಅವಳಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ದುರ್ಗಾ, ನಿನಗೊಂದು ವಿಷಯ ಗೊತ್ತಾ? ನೀನು ಏನು ಹೇಳ್ತೀಯೋ ಅದರ ವಿರುದ್ಧನೇ ನೀನು ನಡ್ಕೊಳ್ಳೋದು. ಸರ್, ನೀನು ನಿನಗೆ ದೇವಿ ಮೇಲೆ ನಂಬಿಕೆ ಇಲ್ಲ ಅಂತೀಯ, ಅವಳನ್ನು ನೋಡೋದೇ ಇಲ್ಲ ಅಂತೀಯ, ಆದರೆ ಬೇರೆಯವ್ರಿಗೋಸ್ಕರ ಅವಳ ಮುಂದೆ ವೃತ ಮಾಡ್ತೀಯ. ನೀನು ಮತ್ತೆ ಮದುವೆ ಆಗೋದಿಲ್ಲ ಅಂತೀಯ, ಶರತ್ತನ್ನು ಮದುವೆ ಆಗಿರೋದು ನನಗೆ ಗೊತ್ತೇ ಇಲ್ಲ ಅಂತೀಯ. ಆದರೆ ಹಿತಾಗೆ ನೀನು ತಾಯಿ ಎಷ್ಟೇ ಪ್ರೀತಿ ಕೊಡ್ತೀಯ. ನೀನು ನಮ್ಮ ಕುಟುಂಬದ ಒಂದು ಭಾಗ ಅಂತ ಎಷ್ಟೋ ಜನ ಒಪ್ಕೊಳ್ಳದೇ ಇದ್ರೂ ನಮ್ಮ ಕುಟುಂಬಕ್ಕೆ ಒಳ್ಳೆ ಕೆಲಸನೇ ಮಾಡ್ತಾ ಇದೀಯ. ಮೊನ್ನೆನು ದುರ್ಗಾಪುರದಲ್ಲಿ ಹಿತಾಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡೆ ನೋಡು. ಆ ದೇವಿಗೆ ಅಭಿಷೇಕನೂ ಮಾಡಿದೆ. ಆದರೆ ನಾನು ಅದನ್ನೆಲ್ಲ ಮಾಡಿದ್ದು ಪುಟ್ಟ ಮೇಡಮ್ಗೋಸ್ಕರ ಸರ್. ಪೂಜೆ ಮಾಡಿಸ್ಕೊಳ್ಳೋಳು, ಅದು ಯಾವತ್ತು ನಮ್ಮ ಅಕ್ಕನ ನನಗೆ ಹುಡ್ಕೊಡ್ತಾಳೋ ಆವತ್ತು ನಾನು ಅವಳ ಮುಖ ನೋಡ್ತೀನಿ. ಅಯ್ಯೋ ದುರ್ಗಾ, ನಿನಗೆ ಈಗಾಗಲೇ ನಿನ್ನ ಅಕ್ಕ ಸಿಕ್ಕಿದಾಳೆ. ದುರ್ಗಾ, ನೀನು ನಿಮ್ಮ ಅಕ್ಕನ್ನ ಹುಡುಕೋ ಪ್ರಯತ್ನ ಮಾಡಿದೀಯಾ? ನಿಜ ಹೇಳಬೇಕು ಅಂದರೆ ನಾನು ಬೆಂಗಳೂರಿಗೆ ಬಂದಿದ್ದೆ ಅದಕ್ಕೆ ಸರ್. ನಾನು ಅಕ್ಕನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿಲ್ಲ, ಆದರೆ ನಂಗೆ ಯಾರೋ ಒಬ್ರು ಸಹಾಯ ಮಾಡ್ತೀನಿ ಅಂದಿದ್ರು. ಆದರೆ ಹೋಗ್ಲಿ ಬಿಡು. ನಿಮ್ಮ ಅಕ್ಕನ ಬಗ್ಗೆ ನಿನ್ನ ಹತ್ರ ಏನೇನು ಡೀಟೇಲ್ಸ್ ಇದೆಯೋ ಅದೆಲ್ಲ ನನಗೆ ಕೊಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಮಾವ, ದಯವಿಟ್ಟು ಬೇಡ. ಇವಳಿಗೇನಾದ್ರೂ ನಾನೇ ಅವಳ ಅಕ್ಕ, ನಾನು ಬದುಕಿಲ್ಲ ಅಂತ ಗೊತ್ತಾದ್ರೆ ಆ ದುಃಖದಲ್ಲಿ ಅವಳು ಏನು ಮಾಡ್ಕೋತಾಳೋ ಗೊತ್ತಿಲ್ಲ. ದಯವಿಟ್ಟು ಬೇಡ ಮಾವ, ಬೇಡ. ಕೇಳಿಸ್ತಾ ದುರ್ಗಾ? ನಿಮ್ಮ ಅಕ್ಕನ ಬಗ್ಗೆ ಗೊತ್ತಿರೋ ವಿಷಯನ ನನಗೆ ತಿಳಿಸು ಅಂತ ಹೇಳಿದೆ. ಸರಿ ಸರ್, ಖಂಡಿತವಾಗ್ಲೂ ನಂಗೆ ಗೊತ್ತಿರೋ ಎಲ್ಲ ವಿವರಗಳನ್ನು ನಾನು ನಿಮ್ಗೆ ಹೇಳ್ತೀನಿ.